ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಆದರೆ ಇಲ್ಲೋ ವೈದ್ಯರೇ ಪ್ರಾಣವನ್ನು ತೆಗೆದ್ರಾ ಅನ್ನುವಂತಹ ಅನುಮಾನ. ಕುಟುಂಬಸ್ಥರು ಇದೇ ರೀತಿಯ ಆರೋಪವನ್ನು ಮಾಡ್ತಾ ಇದ್ದಾರೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಬಾಣಂತಿಯ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವಾಗಿದೆ ಅಂಥೇಳಿ ಕುಟುಂಬಸ್ಥರ ಆರೋಪ. ಆಪರೇಷನ್ ಬಳಿಕ ಆಸ್ಪತ್ರೆಯಲ್ಲಿ ಬಾಣಂತಿ ಸ್ವಾತಿ ಮೃತಪಟ್ಟಿದ್ದಾರೆ. ವಾಣಿ ವಿಲಾಸ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಸ್ವಾತಿ ಸಾವಿಗೆ ಕಾರಣ ಅಂಥೇಳಿ ಈಗ ಪೋಷಕರು ಹೇಳ್ತಾ ಇರುವಂಥದ್ದು. ಆಸ್ಪತ್ರೆಯ ವೈದ್ಯರ ವಿರುದ್ಧ ಬಾಣಂತಿಯ ಪತಿ ಕಿಡಿಕಾರ್ತಾ ಇದ್ದಾರೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ಹೊರಹಾಕಲಾಗ್ತಾ ಇದೆ. ನನ್ನ ಪತ್ನಿ ಚೆನ್ನಾಗಿಯೇ ಆಸ್ಪತ್ರೆಗೆ ಸೇರಿದ್ರು. ಮೊನ್ನೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂಥೇಳಿ ಡಾಕ್ಟರ್ ಹೇಳಿದರು. ಅದಾದ ಬಳಿಕ ಸಿಸೇರಿಯನ್ನು ಮಾಡಬೇಕು ಅಂಥೇಳಿ ಆಪರೇಷನನ್ನು ಮಾಡ್ತಾರೆ. ಆಪರೇಷನ್ ಆದಮೇಲೆ ಏನೋ ಹೆಚ್ಚು ಕಡಿಮೆ ಮಾಡಿದ್ದಾರೆ ಇವರು. ತಾಯಿ ಬಂದಾಗ ಎಲ್ಲ ರೀತಿ ಆರೋಗ್ಯವಾಗಿದ್ದರು. ಆಸ್ಪತ್ರೆಯಲ್ಲಿ ಜಾಂಡೀಸ್ ಇತ್ತು, ಶುಗರ್ ಇತ್ತು ಅಂತ ಈಗ ಹೇಳ್ತಿದ್ದಾರೆ. ಮೂರು ಬಾರಿ ಸ್ಕ್ಯಾನಿಂಗ್ ಮಾಡಿದರೂ ಕೂಡ ಏನೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮಗು ಚೆನ್ನಾಗಿದೆ, ಆದರೆ ತಾಯಿ ಮೃತಪಟ್ಟಿದ್ದಾಳೆ. ಆಸ್ಪತ್ರೆಯಲ್ಲಿ ಒಂದು ಸ್ಟ್ರೆಚ್ಚರ್ ಇಲ್ಲ, ನಾನೇ ಕರೆದುಕೊಂಡು ಹೋಗಿದ್ದೇನೆ. ವಾಣಿ ವಿಲಾಸ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂಥೇಳಿ ಈಗ ಮೃತ ಸ್ವಾತಿಯ ಕುಟುಂಬಸ್ಥರು ಮತ್ತು ಪತಿ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. 13ನೇ ತಾರೀಕು ಭಾನುವಾರ ಅಡ್ಮಿಟ್ ಮಾಡಿದ್ವಿ. ಅದು ಹಿಂದೆ ಮುಂಚಿತವಾಗಿ ಅಡ್ಮಿಟ್ ಮಾಡಿದ್ವಿ. ಒಂದು ಬೆಡ್ಡಲ್ಲಿ ಸಾರಿ ಪ್ರೆಗ್ನೆನ್ಸಿ ಇಬ್ಬರು 3 ಅಡಿ 6 ಅಡಿ ಮಂಚದಲ್ಲಿ ಪ್ರೆಗ್ನೆನ್ಸಿ ಇಬ್ಬರು ಮಲ್ಕೊಬೇಕಂದ್ರೆ ನೀವು ಯಾವ ಥರ ಅರ್ಥ ಮಾಡ್ಕೊಬೇಕು, ಯಾವ ಥರ ಪರಿಸ್ಥಿತಿ ಡಾಕ್ಟ್ರ್ ವಾಣಿ ವಿಲಾಸದಲ್ಲಿ ಯಾವ ಥರ ಇದೆ ಅಂತ ಸ್ವಲ್ಪ ನೀವು ನೋಡ್ಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಒಂದು ಸರ್, ಅವಳು ಮತ್ತು ಶುಗರ್ ಇದೆ ಅಂತ ನಮ್ಗೆ ಹೈ ಲೆವೆಲ್ ಶಿವಾಗಿದೆ ಅಂತ ಇವಾಗ ಹೇಳ್ತಿದ್ದಾರೆ. ನಾನು ನಮ್ಮ ಶಿವಮೊಗ್ಗದಲ್ಲಿ ನಾನು ತೋರಿಸಿದಾಗ ನಾರ್ಮಲ್ ಆಗೇ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ಮೃತ ಸ್ವಾತಿ ಪತಿ ಹೇಳ್ತಾ ಇರುವಂಥದ್ದು ಆಸ್ಪತ್ರೆಯ ನಿರ್ಲಕ್ಷ್ಯ, ವೈದ್ಯರ ನಿರ್ಲಕ್ಷ್ಯದಿಂದ ಹಿಂಗಾಗಿದೆ ಅಂಥೇಳಿ. ಬಟ್ ಈಗ ಆಸ್ಪತ್ರೆಯ ಆಡಳಿತ ಮಂಡಳಿ ಇದಕ್ಕೆ ಏನು ಹೇಳ್ತಾ ಇದೆ? ಆ್ಯಕ್ಚುಲಿ ಅಲ್ಲಿ ಆಗಿದ್ದಾದರೂ ಏನು ಎಕ್ಸ್ಪ್ಲೈನ್ ಮಾಡಬಹುದಾ ಅಂಥೇಳಿ? ಈಗಷ್ಟೇ ಇವತ್ತು ಭಾನುವಾರ ರಜಾ ದಿನ ಇರೋದ್ರಿಂದ ಆಡಳಿತ ಮಂಡಳಿಯವರು ಬಂದು ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಕುಟುಂಬಸ್ಥರು ಕೂಡ ಕಾಯ್ತಿರುವಂಥದ್ದು. ಈ ಸಂಬಂಧ ಏನು ಸ್ವಾತಿ ಮೃತಪಟ್ಟಿದ್ದಾರೆ ಬಾಣಂತಿ, ಆ ಸಂಬಂಧವಾಗಿ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಅಸಹಜ ಸಾವು ಅಂತ ಒಂದು ದೂರನ್ನು ದಾಖಲಿಸಿಕೊಂಡು FIR ಕೂಡ ಮಾಡಲಾಗಿದೆ. ಅಂದರೆ ಈಗ ಮೃತಪಟ್ಟಿರುವಂಥ ಸ್ವಾತಿಯ ಮೃತದೇಹವನ್ನು ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ನಂತರ ಕುಟುಂಬಸ್ಥರ ಹಸ್ತಾಂತರ ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ಇಲ್ಲಿ ಕುಟುಂಬಸ್ಥರು ಆರೋಪ ಮಾಡ್ತಿರುವಂಥದ್ದು, ನಾವು ಇಲ್ಲಿ ಚಿಕಿತ್ಸೆಗೆ ಕರ್ಕೊಬಂದಾಗ ಏನು ಪ್ರೆಗ್ನೆಂಟ್ ಲೇಡಿಂಗ್ ಕರ್ಕೊಬಂದಾಗ ಆರೋಗ್ಯವಾಗಿ ಇದ್ದರೂ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ಆದರೆ ವೈದ್ಯರು ಇಲ್ಲಿಗೆ ಬಂದಾಗ ನಮಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂದರು. ನಿನ್ನೆ ಏಕಾಏಕಿ ನೀರಿನ ಏನು ಹೊಟ್ಟೆಯಲ್ಲಿ ನೀರು ಕಮ್ಮಿ ಆಗ್ತಾಯಿದೆ, ಸಿಸೇರಿಯನ್ ಮಾಡಲೇಬೇಕು ಅಂತೇಳಿ ಮಧ್ಯಾಹ್ನ ಸಿಸೇರಿಯನ್ ಮಾಡ್ತಾರೆ. ಸಂಜೆ ಆದರೂ ಏನು ತಾಯಿ ಮಗುನ ತೋರಿಸೋದಿಲ್ಲ. ಏನು ವಿಚಾರಿಸಿದಾಗ ತಾಯಿಗೆ ಸ್ವಲ್ಪ ಏನು ಸಮಸ್ಯೆ ಇದೆ ಅಂತಾರೆ. ಆನಂತರದಲ್ಲಿ ಹೊಟ್ಟೆ ಊದ್ಕೊಂಡಿರುತ್ತೆ. ಏನಕ್ಕೆ ಊದ್ಕೋತಿದೆ ಅಂತ ಕೇಳಿದಾಗ ಗ್ಯಾಸ್ ಇರುತ್ತೆ, ವಾಕ್ ಮಾಡಬೇಕು, ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಸ್ಕ್ಯಾನಿಂಗ್ಗಳೆಲ್ಲ ಮಾಡಾದ್ಮೇಲೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಈ ರೀತಿ ಆಗಿದೆ. ಸಂಜೆ 6-6:30 ಸುಮಾರಿಗೆ ಸ್ವಾತಿಯವರ ಹಾರ್ಟ್ ಬೀಟ್ ಕಮ್ಮಿಯಾಗಿ ಹಸುನಾಗಿರುವಂಥದ್ದು ಇದು ಕುಟುಂಬಸ್ಥರು ಹೇಳ್ತಿರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ವೈದ್ಯರು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ನೀಡಿಲ್ಲ ಮತ್ತು ಆಪರೇಷನ್ ಮಾಡಿಲ್ಲ. ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಆಗಿರುವಂಥ ಎಡವಟ್ಟೆ ಸ್ವಾತಿ ಸಾವಿಗೆ ಕಾರಣ ಅಂತ ಕುಟುಂಬಸ್ಥರು ಆರೋಪ ಮಾಡಿ ಈಗ ದೂರು ಕೂಡ ದಾಖಲಿಸಿರುವಂಥದ್ದು. ಈಗ ಇದ್ರ ಬಗ್ಗೆ ವೈದ್ಯಾಧಿಕಾರಿಗಳು ಬಂದು ಸ್ಪಷ್ಟನೆ ಕೊಡಬೇಕು. ಏನಾಗಿದೆ ಆ್ಯಕ್ಚುಲಿ ಆಗಿರುವಂಥದ್ದು, ಆಕೆಗೆ ಸ್ವಾತಿಗೆ ಬೇರೆ ಏನಾದರೂ ಸಮಸ್ಯೆಗಳಿತ್ತಾ, ಎಲ್ಲದರ ಬಗ್ಗೆಯೂ ಇಲ್ಲಿನ ವಾಣಿ ವಿಲಾಸ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಬಂದು ಒಂದು ಸ್ಪಷ್ಟನೆ ಕೊಡಬೇಕಾಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.